ಇನ್ನು ಕೇಂದ್ರದ ಮಧ್ಯಂತರ ಬಜೆಟ್ನಲ್ಲಿ ಜನಸಾಮಾನ್ಯರು, ರೈತರು, ಮಹಿಳೆಯರಿಗೆ ಮೋದಿ ಗ್ಯಾರಂಟಿ ಗಿಫ್ಟ್ ಅನ್ನು ಕೊಡ್ತಾರಾ ಅನ್ನೋ ನಿರೀಕ್ಷೆ ಇದೆ. ದೊಡ್ಡ ಘೋಷಣೆಗಳು ಹೊರಬೀಳ್ತಾ ಇದ್ರೂ ಕೂಡ ಲೋಕಸಭೆ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು ಜನಪ್ರಿಯ ಬಜೆಟ್ ಅನ್ನು ಮಂಡಿಸೋದು ಪಕ್ಕಾ ಆಗಿದೆ. ಹಾಗಾದ್ರೆ ಏನೇನು ನಿರೀಕ್ಷೆಗಳಿದೆ ಬಜೆಟ್ ಬಗ್ಗೆ ಬನ್ನಿ ನೋಡೋಣ. Major announcements to make in this regard. ಮಧ್ಯಂತರ ಬಜೆಟ್ನಲ್ಲಿ ಸಿಗುತ್ತಾ ಮೋದಿ ಗ್ಯಾರಂಟಿ ಗಿಫ್ಟ್. ಮೋದಿ 2.0 ಸರ್ಕಾರದ ಕೊನೆಯ ಬಜೆಟ್ನತ್ತ ಎಲ್ಲರ ಚಿತ್ತ. ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ದೇಶದ ರಾಜಕೀಯದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿ ಅಸ್ತ್ರವನ್ನೇ ಮುಂದಿಟ್ಟು ಚುನಾವಣೆ ಎದುರಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗೆ ಟಕ್ಕರ್ ಕೊಡಲು ಮೋದಿ ಸರ್ಕಾರವು ಭರ್ಜರಿ ಪ್ಲಾನ್ ಮಾಡ್ತಿದೆ. ಜನಪ್ರಿಯ ಯೋಜನೆಗಳನ್ನು ಪರಿಚಯಿಸುವ ಸಾಧ್ಯತೆ. ಮೋದಿ 2.0 ಸರ್ಕಾರ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಎರಡನೇ ಅವಧಿಯ ಕೊನೆಯ ಬಜೆಟ್ ಇಂದು ಮಂಡನೆ ಆಗ್ತಿದೆ. ಇದು ಮಧ್ಯಂತರ ಬಜೆಟ್ ಆಗಿದ್ದು ಮುಂಬರುವ ಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಜನರಿಗೆ ಕೆಲ ಗಿಫ್ಟ್ಗಳನ್ನ ಕೊಡುವ ನಿರೀಕ್ಷೆ ಇದೆ. ಮಧ್ಯಂತರ ಬಜೆಟ್ನಲ್ಲಿ ಯಾವುದೇ ಘೋಷಣೆಗಳನ್ನ ಪ್ರಕಟಿಸುವುದಿಲ್ಲ ಅಂತ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಹಾಗಾಗಿ ಹಳೆಯ ಹಾಗೂ ಹೊಸ ತೆರಿಗೆ ಪದ್ಧತಿಯಡಿ ತೆರಿಗೆದಾರರಿಗೆ ಯಾವುದೇ ವಿನಾಯಿತಿ ಪ್ರಕಟಿಸುವ ಸಾಧ್ಯತೆ ಇಲ್ಲ ಅಂತ ಮೂಲಗಳು ತಿಳಿಸಿವೆ. ಆದರೂ ಮಧ್ಯಂತರ ವರ್ಗ, ರೈತರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಮತದಾರರನ್ನ ಆಕರ್ಷಿಸಲು ಜನಪ್ರಿಯ ಯೋಜನೆಗಳನ್ನ ಪರಿಚಯಿಸುವ ನಿರೀಕ್ಷೆ ಇದೆ. ಇಂದಿನ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಮೋದಿ ಗ್ಯಾರಂಟಿಗಳು ಘೋಷಣೆಯಾಗುವ ಸಾಧ್ಯತೆ ಇದೆ. ಈ ಗ್ಯಾರಂಟಿಗಳಿಗೆ ರೈತರು ಮತ್ತು ಕಾರ್ಮಿಕರೇ ಕೇಂದ್ರ ಬಿಂದು ಆಗಲಿದ್ದಾರೆ. 9,000 ರೂಪಾಯಿಗೆ ಏರಿಕೆ ಆಗುತ್ತಾ ಕಿಸಾನ್ ಸನ್ಮಾನ್ ಹಣ. ಆಯುಷ್ಮಾನ್ ಭಾರತ್ ವಿಮೆಯ ಮೊತ್ತ ಹೆಚ್ಚಳ ನಿರೀಕ್ಷೆ. ಪ್ರಧಾನಿ ಮೋದಿ ಸರ್ಕಾರದ ಜನಪ್ರಿಯ ಯೋಜನೆ ಕಿಸಾನ್ ಸನ್ಮಾನ್. ಪ್ರತಿ 4 ತಿಂಗಳಿಗೆ 2,000 ರೂಪಾಯಿಯಂತೆ ವರ್ಷಕ್ಕೆ 6,000 ರೂಪಾಯಿಗಳನ್ನ ರೈತರ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗ್ತಿದೆ. ಇದೀಗ ಮಧ್ಯಂತರ ಬಜೆಟ್ನಲ್ಲಿ ಕಿಸಾನ್ ಸನ್ಮಾನ್ ಹಣವನ್ನ 9,000 ರೂಪಾಯಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ವಿಮೆಯ ಕುಟುಂಬಕ್ಕೆ ವಿಮೆ ಮೊತ್ತ ಹೆಚ್ಚಿಸುವ ನಿರೀಕ್ಷೆ ಹೊಂದಲಾಗಿದೆ. ಇನ್ನು ಈ ಮಧ್ಯಂತರ ಬಜೆಟ್ನಲ್ಲಿ ಇನ್ನೂ ಹಲವು ನಿರೀಕ್ಷೆಗಳನ್ನ ಹೊಂದಲಾಗಿದೆ. ಅವುಗಳ ಪಟ್ಟಿಯನ್ನ ನೋಡೋದಾದ್ರೆ, ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ನಲ್ಲಿ MNREGAಗಾಗಿ ಮೀಸಲಿಡುವ ಹಣದ ಪ್ರಮಾಣವನ್ನ ಹೆಚ್ಚಿಸುವ ಸಾಧ್ಯತೆ ಇದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜನಪ್ರಿಯಗೊಳಿಸಲು ಸರ್ಕಾರವು ಹಾಕಿರುವ ಷರತ್ತುಗಳನ್ನ ಸಡಿಲಿಸಬಹುದು. ಆರೋಗ್ಯ ವಿಮೆಯಲ್ಲಿ ಪಾರದರ್ಶಕತೆಗಾಗಿ ಹೊಸ ನಿಯಂತ್ರಕವನ್ನ ಘೋಷಿಸಬಹುದು. ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಸರ್ಕಾರವು ಯೋಜನೆಯನ್ನ ತರಬಹುದು. ಅವರನ್ನ ESIC ವ್ಯಾಪ್ತಿಗೆ ಸೇರಿಸಬಹುದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಿಸಲು ನೀಡುವ ಮೊತ್ತವನ್ನ ಹೆಚ್ಚಳವಾಗಬಹುದು. ಹೊಸ ಪಿಂಚಣಿ ಯೋಜನೆಯಡಿಯಲ್ಲಿ ಖಾತರಿಯ ಪಿಂಚಣಿಯನ್ನ ನೀಡುವುದನ್ನ ಘೋಷಿಸುವ ಸಾಧ್ಯತೆ ಇದೆ. ಸೌರಶಕ್ತಿಯನ್ನ ಉತ್ತೇಜಿಸಲು 1 ಕೋಟಿ ಮನೆಗಳಲ್ಲಿ ಸೌರ ವ್ಯವಸ್ಥೆಯನ್ನ ಸ್ಥಾಪಿಸಲು ಬಜೆಟ್ ಘೋಷಿಸುವ ಸಾಧ್ಯತೆ ಇದೆ. ಹೊಸ ವಂದೇ ಭಾರತ್ ರೈಲುಗಳನ್ನ ಘೋಷಿಸುವ ಸಾಧ್ಯತೆ ಇದ್ದು ರೈಲ್ವೆ ಬಜೆಟ್ ಹೆಚ್ಚಾಗಬಹುದು ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಬಜೆಟ್ ಜೊತೆಗೆ ರೈಲ್ವೆ ಬಜೆಟ್ ಕೂಡ ವಿಲೀನಗೊಂಡಿರೋದ್ರಿಂದ ರೈಲ್ವೆ ವಲಯಕ್ಕೆ ಯಾವ ಘೋಷಣೆ ಹೊರಬರಲಿದೆ, ಕರ್ನಾಟಕಕ್ಕೆ ಏನಾದ್ರೂ ಉಡುಗೊರೆ ಸಿಗಲಿದೆಯಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.